ಈಗ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ತಾಲೂಕಿನ ಹಿರಿಯ ನರಸಿಂಹಮೂರ್ತಿನ ಚಂದ್ರಣ್ಣನವರೇ, ಬಸಣ್ಣನವರೇ, ಸೀನಣ್ಣನವರೇ, ಶೇಷಮೂರ್ತಿಯವರೇ, ನಮ್ಮ ಶೇಷಮೂರ್ತಿಯವರೇ, ಸತೀಶ್ ಅವರೇ, ನಮ್ಮ ಹಿರಿಯರಾದಂಥ ಮತ್ತು ಮುಖಂಡರಾದಂಥ ನಾನೇಗೌಡರೇ, ಮಾಜಿ ಪುರಸಭೆಯ ಅಧ್ಯಕ್ಷರು ಅಶ್ವಥ್ ಅವರು ಅಪರೂಪವಾಗಿ ಒಂದು ದಿವಸ ನಮ್ಮ ಸಂಘಕ್ಕೆ ಬಂದಿದ್ದಾರೆ. ನಾವು ಅವರೇ ಮತ್ತು ದಯವಿಟ್ಟು ಕ್ಷಮಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಅವ್ರ ಹೆಸರು ಹೇಳಕ್ಕೆ ಆಗಲಿದ್ರು ಈ ನೆರೆದಿಕ್ಕಂಥ ಪತ್ರಿಕಾ ಪ್ರತಿನಿಧಿಗಳೇ, ಎಲ್ಲ ಟಿ ವಿ ಮಾಧ್ಯಮದ ಪ್ರತಿನಿಧಿಗಳೇ, ಇವತ್ತು ನಮಗೆ ಭಾಳ ಸಂತೋಷವಾದ ಸುದ್ದಿಯನ್ನು ನಮ್ಮ ಸತೀಶ್ ಅವರು, ನಾವು ಹಿಂದೆ ಏನು ತೀರ್ಮಾನ ಮಾಡಿದ್ವಿ, ನಮ್ಮ ನೆಚ್ಚಿನ ಮುಖಂಡರಾದಂಥ ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಸುರೇಶ್ ಅವರು, ಸುಧಾಕರ್ ಅವರು ಇಲ್ಲಿ ನಮ್ಮ ಮೀಟಿಂಗ್ ಸೇರಿ ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡರ ಜಯಂತಿನ ಭಾಳ ವಿಜೃಂಭಣೆಯಿಂದ ಮಾಡಬೇಕು. ವಿಜೃಂಭಣೆಯಿಂದ ಮಾಡೋದಾದರೆ ನಾವು ಸಿ ಎಂ ಕರಿಬೇಕು ಅಂತಕ್ಕಂಥ ಭಾವನೆ ಏನು ನಮಗಿರಲಿಲ್ಲ. ಇದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಪ್ರಪ್ರಥಮವಾಗಿ ಇವತ್ತಿನ ದಿವಸ ನಮ್ಮ ತಾಲೂಕಿಗೆ ಬರ್ತಾರೆ. ಅದರಿಂದ ನಮಗೆ ಭಾಳ ಸಂತೋಷ ಪಡಬೇಕಾದಂಥ ವಿಚಾರ. ಇದನ್ನು ನಾವು ಉಪಯೋಗಿಸ್ಕೊಬೇಕು. ಏನು ನಮ್ಮ ಒಕ್ಕಲಿಗರ ಸಂಘದಿಂದ ನಮ್ಮ ಸಂಘದ ಏಳಿಗೆ ಮತ್ತು ನಮ್ಮ ಜನಾಂಗದ ಏಳಿಗೆಗೋಸ್ಕರವಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡೋದಕ್ಕೋಸ್ಕರವಾಗಿ ಈ ಸಂಘವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಸಂಘದ ಜಾಗ ಮತ್ತು ಪೊಸಿಷನ್ ಕೊಟ್ಟಕ್ಕಂಥ ಮಹನೀಯರುಗಳನ್ನು ಕೃಷ್ಣಪ್ಪನವರು ಮತ್ತು ಸೋಮಣ್ಣವರು, ಇವರನ್ನು ನಾವು ಅನೇಕ ಸಾರಿ ನೆನೆಸ್ಕೊಂಡು ಅವರಿಗೆ ಧನ್ಯವಾದ ಹೇಳ್ತೀವಿ. ಹಿಂದೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಕೊಟ್ಟಂಥದ್ದು, ಈಗ ನಾವು ಅದರಿಂದ ಕಾರ್ಯಕ್ರಮ ಆಗಬೇಕಾಗಿದೆ. ಇದ್ರ ಬಗ್ಗೆ ತಾವು ಭಾಳ ಶ್ರದ್ಧೆ ವಹಿಸ್ಬೇಕು. ಎಲ್ಲರೂ ಕೂಡ ಇದು ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಇದನ್ನು ನಾವು ಪ್ರತಿಯೊಬ್ಬರೂ ಕೂಡ ಸುಮ್ಮನೆ ಇವತ್ತೇನೋ ಸಿ ಎಂ ಬರ್ತಾರೆ ಅಂತ ತಿಳ್ಕೊಂಡು ಅಸಡ್ಡೆ ಮಾಡಬಾರ್ದು. ಇದನ್ನು ನಾವು ಉಪಯೋಗಿಸ್ಕೊಂಡು ಇವತ್ತಿನ ದಿವಸ ನಮ್ಮ ಸಂಘದ ಬಲಪಡಿಸ್ಕೊಬೇಕು. ನಮ್ಮ ತಾಲೂಕಿನ ಮುಖಂಡತ್ವವನ್ನು ನಾವು ಬಲಪಡಿಸ್ಬೇಕು. ಅದರಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ, ಯುವಕರು ನಮ್ಮ ವಯಸ್ಸಾಗೋಯ್ತಪ್ಪ, ನಂದಾಗಲಿ ಬಸವಣ್ಣಂದಾಗಲಿ ನಮ್ಮ ಅದು ಈಗೆಲ್ಲ ಯುವಕರು ಇದ್ದೀರಾ, ದಾನೇಗೌಡರು ಇನ್ನೂ ಯುವಕರೇ ಹೇಳ್ಬೋದು. ಇನ್ನು ನೀವೆಲ್ಲ ಇದ್ದೀರಾ. ಈ ತಾಲೂಕಿನ ಏಳಿಗೆ, ತಾಲೂಕಿನ ಹಿಂದಿನ ಇತಿಹಾಸ ಏನಿದೆ, ಹಿಂದಿನಿಂದಲೂ ನಮ್ಮ ತಾಲೂಕಿನ ಯಾವ ರೀತಿ ನಡ್ಕೊಂಬಂತು, ಭಾಳ ಉತ್ತಮವಾದಂಥ ತಾಲೂಕು ಅಂತಕ್ಕಂಥ ಹೆಸರು ತಗೊಂಡಿರ್ತಕ್ಕಂಥ ತಾಲೂಕು. ಬೈರೇಗೌಡರ ಕಾಲದಲ್ಲಾಗಲಿ, ಸೂರ್ಯನಾರಾಯಣಗೌಡರ ಕಾಲದಲ್ಲಾಗಲಿ ಭಾಳ ಉತ್ತಮವಾದಂಥ ತಾಲೂಕು ಅಂತಕ್ಕಂಥ ಆ ಪರಿಸ್ಥಿತಿ ಇವತ್ತಿನ ದಿವಸ ಇಲ್ಲ. ಪರಿಸ್ಥಿತಿ ಬದಲಾವಣೆ ಆಗಿದೆ. ಆ ಬದಲಾವಣೆನ ಇವತ್ತಿನ ದಿವಸ ಪುನಃ ನಾವು ಮೊದಲ ರೀತಿಗೆ ತರಬೇಕು ಅಂತಕ್ಕಂಥ ಪ್ರತಿಜ್ಞೆ ಮಾಡಿ ಇವತ್ತಿನ ದಿವಸ ಆ ಒಂದು ಕಾಲ ಇವತ್ತು ಕೂಡಿ ಬಂದಿದೆ. ಆ ಕಾಲನ ನಾವು ಉಪಯೋಗಿಸ್ಕೊಂಡು ಏನು ಇವತ್ತಿನ ದಿವಸ ಯುವಕರು ನೀವೆಲ್ಲ ಇದ್ದೀರಾ, ಈ ಸಂಘನ ಉಪಯೋಗಿಸ್ಕೊಂಡು ಈ ಸಂಘದ ಮುಖಾಂತರ ಜನಾಂಗಕ್ಕೆ ಮತ್ತು ಜನಾಂಗನೇ ಅಲ್ಲ ಎಲ್ಲರನ್ನೂ ಬಳಸ್ಕೊಬೇಕು. ನಾವು ಎಲ್ಲ ಜನಾಂಗನೂ ಬಳಸ್ಕೋಬೇಕು. ಇವತ್ತಿನ ದಿವಸ ನಾವಿದ್ರು ನಮ್ಮ ಅಶ್ವಥ್ ಅವರು, ಸುರೇಶ್ ಬರಲಿಲ್ಲ, ಇಲ್ಲಿ ಇವರು